ಎಲ್ರಿಗೂ ನಮಸ್ಕಾರ. ಸುಶಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ನೋಡಿ ನಾವು ಕೇಂದ್ರ ಲೋಕಸೇವಾ ಆಯೋಗದಿಂದ ಕಾರಾಗಿರುವಂತಹ UPSCಗಿಂದ ಕಾರಾಗಿರುವಂತಹ ಒಂದು ಒಳ್ಳೆ ಪೋಸ್ಟ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡಿ ತಗೋಣ. ವೇಕೆನ್ಸಿ ನಂಬರನ್ನು ಕೊಟ್ಟಿದ್ದಾರೆ, ಅದನ್ನು ನೋಟ್ ಮಾಡ್ಕೊಳ್ಳಿ. ಇಲ್ಲಿ ವೇಕೆನ್ಸಿ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. 323 ವೇಕೆನ್ಸೀಸ್ ಫಾರ್ ದ ಪೋಸ್ಟ್ ಆಫ್ ಪರ್ಸನಲ್ ಅಸಿಸ್ಟೆಂಟ್ ಇನ್ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್, ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ವೆಲ್ಫೇರ್ ಅಂತೇಳಿ PF ಅಂತೇಳಿ ಕೊಟ್ಟಿದ್ದಾರೆ ನಿಮಗೆ. ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ನಾವು ಎಲ್ಲರೂ ಕೂಡ ಕಂಪ್ನಿಯಲ್ಲಿ ಕೆಲಸ ಮಾಡೋರು ಅಥವಾ ಬೇರೆ ಬೇರೆ ಆರ್ಗನೈಸೇಷನ್ ಕೆಲಸ ಮಾಡೋರು PF ಅನ್ನು ಕಟ್ತಾ ಹೋಗ್ತಾರೆ. ಮಂತ್ಲಿ ಇಷ್ಟಿಷ್ಟು ಅಂತೇಳಿ ಪೇಮೆಂಟನ್ನು ಮಾಡ್ತಾ ಹೋಗ್ತಾರಲ್ಲ, ಆ PF ಆಫೀಸಲ್ಲಿ 333 323 ವೇಕೆನ್ಸೀಸ್ ಅಂತ ಕೊಟ್ಟಿದ್ದಾರೆ. 323 ಪೋಸ್ಟ್ಗಳಿಗೆ ಪರ್ಸನಲ್ ಅಸಿಸ್ಟೆಂಟ್ ಪೋಸ್ಟ್ಗಳಿಗೆ ಅಪ್ಲಿಕೇಶನ್ನ ಕಾಲ್ ಮಾಡಿದ್ದಾರೆ. ಅದು ಡೀಟೇಲ್ಸನ್ನು ಇಲ್ಲಿ ನೋಡ್ತಾ ಹೋಗೋದಾಗುತ್ತೆ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ಓಕೆ, ಇಲ್ಲಿ ಗೊತ್ತಾಗಿದೆ ನಮಗೆ 323 ಪೋಸ್ಟ್ಗಳಲ್ಲಿ ಜನರಲ್ ಕ್ಯಾಟಗರಿಗೆ 332, EWSಗೆ 32, OBCಗೆ 87, STಗೆ 48, SCಗೆ 48, STಗೆ 24, ಫಿಸಿಕಲ್ ಹ್ಯಾಂಡಿಕ್ಯಾಪ್ಗೆ 12 ಪೋಸ್ಟ್ಗಳಿದ್ದಾವೆ. ಬನ್ನಿ ಡೀಟೇಲ್ಸ್ ನೋಡ್ತಾ ಹೋಗೋಣ. ಪೇ ಸ್ಕೇಲ್ ಮತ್ತೆ ಕೊಡ್ತಾ ಇದ್ದಾರೆ ಲೆವೆಲ್ 7 ಅಂತೇಳಿ, ಅದರ ಮಾಹಿತಿನ ನೋಡ್ತಾ ಹೋಗೋದಾಗುತ್ತೆ. ಏಜ್ ಅಂತೇಳಿ ಕೊಟ್ಟಿದ್ದಾರೆ 30 years ಫಾರ್ URS REWS ಜನರಲ್ ಕ್ಯಾಟಗರಿಗೆ ಮತ್ತು ಆರ್ಥಿಕವಾಗಿ ಹಿಂದುಳಿದವರಿಗೆ 30 ವರ್ಷ, ಇತರೆ ಹಿಂದುಳಿದ ವರ್ಗದವರಿಗೆ 33 ವರ್ಷ, ಮತ್ತು SC ಮತ್ತು ST ಅವರಿಗೆ 35 ವರ್ಷ, ಹ್ಯಾಂಡಿಕ್ಯಾಪ್ಸರಿಗೆ 40 ವರ್ಷಗಳ ಒಂದು ಏಜ್ ಒಳಗಿರಬೇಕಾಗುತ್ತೆ. ಮಿನಿಮಮ್ ಏಜು 18 ವರ್ಷ ಅಂತೇಳಿ ನಿಮಗೆಲ್ಲರೂ ಕೂಡ ಗೊತ್ತಿದೆ. ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಒಂದು ಅವಶ್ಯಕಂತಹ ವಿದ್ಯಾರ್ಥಿ ನೋಡ್ತಾ ಹೋದರೆ ಬ್ಯಾಚುಲರ್ ಡಿಗ್ರಿ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ, ಡಿಗ್ರಿ ಪಾಸ್ ಆಗಿದ್ರೆ ಸಾಕು ಇದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇದ್ದೀರಾ. ಅದ್ರ ಜೊತೆಲಿ ಎರಡನೇ ಪಾಯಿಂಟನ್ನು ಕೊಟ್ಟಿದ್ದಾರೆ, ಡಿಕ್ಟೇಷನ್ ಫಾರ್ ಎ ಪೀರಿಯಡ್ ಆಫ್ 10 minutes ವಿತ್ ಸ್ಪೀಡ್ ಆಫ್ 120 words per minute ಇನ್ ಸ್ಟೆನೋಗ್ರಫಿ, ಇಂಗ್ಲೀಷ್ ಆರ್ ಹಿಂದಿ. ಟ್ರಾನ್ಸ್ಲೇಷನ್ ಟೈಮ್ ಫಾರ್ ದ ಡಿಕ್ಟೇಷನ್ ಟೇಕ್ ಆಸ್ ಪರ್ 50 minutes ಆರ್ 65 minutes ಇನ್ ಹಿಂದಿ ಓನ್ಲಿ ಕಂಪ್ಯೂಟರ್ ಅಂತೇಳಿ. ಕಂಪ್ಯೂಟ್ರಲ್ಲಿ 10 ನಿಮಿಷಕ್ಕೆ 120 ಪದಗಳನ್ನು ಟೈಪ್ ಮಾಡೋಕ್ಕೆ ನೀವು ರೆಡಿ ಇರಬೇಕಾಗುತ್ತೆ. ಅಂದರೆ ಅಷ್ಟು ಟೈಪಿಂಗ್ ಸ್ಪೀಡು ನಿಮಗೆ ಬೇಕಾಗುತ್ತೆ. ಟೈಪಿಂಗಿಗೆ ಯಾವುದೇ ಥರದ ಸರ್ಟಿಫಿಕೇಟನ್ನು ಕೇಳಿಲ್ಲ, ನೆನಪಿಲ್ಲ ನಿಮಗೆ, ಯಾವುದೇ ಥರದ ಸರ್ಟಿಫಿಕೇಟನ್ನು ಕೇಳಿಲ್ಲ. ಇಲ್ಲಿ ಸ್ಟೆನೋಗ್ರಫಿಯಲ್ಲಿ ನೀವು 120 ವರ್ಡ್ಗಳನ್ನ ಟೈಪ್ ಮಾಡಬೇಕಾಗುತ್ತೆ. ಅದೇ ಥರ ಇಲ್ಲಿ ಟ್ರಾನ್ಸ್ಲೇಷನ್ನಲ್ಲಿ 50 ನಿಮಿಷದ ಒಂದು ಟ್ರಾನ್ಸ್ಲೇಷನ್ ಕೊಡ್ತಾರೆ. ಅದೇ ಥರ 65 ನಿಮಿಷ ಹಿಂದಿಯಲ್ಲಿ ಟ್ರಾನ್ಸ್ಲೇಟ್ ಕೊಡ್ತಾರೆ, ಅದು ಕಂಪ್ಯೂಟರ್ ಅಂತೇಳಿ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಸ್ಟೆನೋಗ್ರಫಿ ಮತ್ತು ಕಂಪ್ಯೂಟರ್ ಎರಡೂ ಕೂಡ ನಿಮಗೆ ಗೊತ್ತಿರಬೇಕಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಸರ್ಟಿಫಿಕೇಟ್ ಯಾವುದು ಅಂದರೆ ಮೆನ್ಷನ್ ಮಾಡಿಲ್ಲ, ಡಿಗ್ರಿ ಪಾಸ್ ಆಗಿದ್ರೆ ಸಾಕಾಗುತ್ತೆ. ನೀವು 125 ವರ್ಡ್ಗಳನ್ನ ಸ್ಟೆನೋಗ್ರಫಿಯಲ್ಲಿ ಬರೆಯೋಕ್ಕೆ ರೆಡಿ ಇರಬೇಕಾಗುತ್ತೆ, 50 ವರ್ಡನ್ನು ಟೈಪ್ ಮಾಡೋಕ್ಕೆ ರೆಡಿ ಇರಬೇಕಾಗುತ್ತೆ ಅಂತೇಳಿ. ಏನೇನು ಡ್ಯೂಟೀಸ್ ಅಂತೇಳಿ ಕೊಟ್ಟಿದ್ದಾರೆ ಅದನ್ನು ಕೂಡ ನೋಡ್ತಾ ಹೋಗೋದಾಗುತ್ತೆ. ದ ಪೋಸ್ಟ್ ಇಸ್ ಪರ್ಮನೆಂಟ್, ಗ್ರೂಪ್ ಬಿ ನಾನ್ ಗೆಜೆಟೆಡ್ ಅಂತೇಳಿ. ಗ್ರೂಪ್ ಬಿ ಪೋಸ್ಟ್ ಇದು ಪರ್ಮನೆಂಟ್ ಪೋಸ್ಟು, ನಾನ್ ಗೆಜೆಟೆಡ್ ಪೋಸ್ಟು. ಹೆಡ್ ಕ್ವಾರ್ಟರ್ ನ್ಯೂ ಡೆಲ್ಲಿ ಅಂತ ಕೊಟ್ಟಿದ್ದಾರೆ. ಅದ್ರ ಜೊತೆಲಿ ದೇಶದ ಯಾವುದೇ ಭಾಗದಲ್ಲೂ ಕೂಡ ಕೆಲಸ ಮಾಡೋಕ್ಕೆ ರೆಡಿ ಇರಬೇಕಾಗಿದೆ. ನಮಗೆಲ್ಲ ಗೊತ್ತಿರೋಂಗೆ ಪ್ರೊಬೇಷನರಿ ಪೀರಿಯಡ್ 2 years ಇರುತ್ತೆ. ಏನೇ ಅದರ ಕನ್ಸಿಡರೇಷನ್ಸ್ ಕೊಟ್ಟಿದ್ದಾರೆ ಅದನ್ನು ಕೂಡ ನೋಡ್ಕೋಬೇಕಾಗುತ್ತೆ. ಎಲ್ಲ ಮಾಹಿತಿನ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಾರಂಭವಾದ ದಿನಾಂಕ 7/3/2024. ತುಂಬ ನೋಟಿಫಿಕೇಶನ್ ಆಗಿದೆ. ಆ ಎಲ್ಲ ನೋಟಿಫಿಕೇಶನ್ಗಳು ನಮ್ಮ ವಿಡಿಯೋದಲ್ಲಿ ಕೊಟ್ಟಿರುವಂತಹ 3 ನೋಟಿಫಿಕೇಶನ್ ಕೂಡ ಡೇಟು 7/3/2024 ಪ್ರಾರಂಭ ಆಗಿದೆ. ಅದೇ ಥರ ಕೊನೆಯ ದಿನಾಂಕ 27/3/2024 ಆಗಿದೆ. ಈ ನೋಟಿಫಿಕೇಶನ್ ಅಂದರೆ ಪರ್ಸನಲ್ ಅಸಿಸ್ಟೆಂಟ್ ಪೋಸ್ಟ್ಗಳಿಗೆ ಕೊನೆಯ ದಿನಾಂಕ 27/3/2024 ಆಗಿದೆ. ರಾತ್ರಿ ಸಂಜೆ 6 ಗಂಟೆ ಒಳಗಾಗಿ ಅಪ್ಲಿಕೇಶನ್ ಹಾಕಬೇಕಾಗಿದೆ ಸರಿ. ಓಕೆ, ಇಲ್ಲಿ ಡೀಟೇಲ್ಸನ್ನು ಕೊಡ್ತಾ ಇದ್ದಾರೆ. ಆ ಎಲ್ಲ ಡೀಟೇಲ್ಸನ್ನು ನೋಡ್ತಾ ಬೇಕಾಗುತ್ತೆ. ಇಲ್ಲಿ ಅಪ್ಲಿಕೇಶನ್ ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅಂದರೆ ರಿಕ್ರೂಟ್ಮೆಂಟ್ ಟೆಸ್ಟ್ ಅಂತೇಳಿ ಕೊಟ್ಟಿದ್ದಾರೆ. ರಿಕ್ರೂಟ್ಮೆಂಟ್ ಟೆಸ್ಟ್ ಬೈ ಸ್ಕಿಲ್ ಟೆಸ್ಟ್ ಆರ್ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ ಅಂತೇಳಿ. ಫಸ್ಟ್ ರಿಟರ್ನ್ ಎಕ್ಸಾಮ್ ಐತೆ. ರಿಕ್ರೂಟ್ಮೆಂಟ್ ಟೆಸ್ಟ್ ಅಂದರೆ ರಿಟರ್ನ್ ಟೆಸ್ಟ್ ಅಂತ ಅಂದ್ಕೊಳ್ಳೋಣ. ಆ ರಿಟರ್ನ್ ಟೆಸ್ಟ್ ಇರುತ್ತೆ, ಅದೇ ಥರ ಸ್ಕಿಲ್ ಟೆಸ್ಟ್ ಅಂದರೆ ಟೈಪಿಂಗ್ ಅಂತ ಇರೋದು ಸ್ಕಿಲ್ ಅಂತ ಅಂದ್ಕೊಳ್ಳೋಣ. ಆ ಸ್ಕಿಲ್ ಟೆಸ್ಟ್ ಕೂಡ ಇರುತ್ತೆ. ನೋಡಿ ಏನು ಸೆಲೆಕ್ಷನ್ ಮಾಡ್ತಾರೆ. ಸ್ಕೀಮ್ ಸಿಲೆಬಸ್ ಆ್ಯಂಡ್ ವೈಟೇಜ್ ಫಾರ್ ದ ರಿಕ್ರೂಟ್ಮೆಂಟ್ ಆಫ್ ಟೆಸ್ಟ್ ಅಂತೇಳಿ ಕೊಟ್ಟಿದ್ದಾರೆ. ಏನೇನು ಸಿಲೆಬಸ್ ಇರುತ್ತೆ ಎಕ್ಸಾಮ್ಗೆ ಅದನ್ನು ಕೂಡ ಕೊಡ್ತಿದ್ದಾರೆ. ಇದು 2 hours ಟೆಸ್ಟ್ ಆಗಿರುತ್ತೆ. ಆಲ್ ಕ್ವಶನ್ ವಿಲ್ ಕ್ಯಾರಿ ಈಕ್ವಲ್ ಮಾರ್ಕ್ಸ್, ಎಲ್ಲ ಕ್ವಶನ್ಗೂ ಈಕ್ವಲ್ ಮಾರ್ಕ್ಸ್ ಇರುತ್ತೆ. ದ ಟೆಸ್ಟ್ ವಿಲ್ ಬಿ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ವಿತ್ ಮಲ್ಟಿಪಲ್ ಚಾಯ್ಸ್ ಆನ್ಸರ್. ಅಂದರೆ ಬಹು ಆಯ್ಕೆಯ ಪ್ರಶ್ನೆಗಳಿರುತ್ತೆ. ಅಂದರೆ ಒಂದು ಪ್ರಶ್ನೆ ಇರುತ್ತೆ, 4 ಉತ್ತರಗಳಿರ್ತವೆ. ಆ 4 ಉತ್ತರಗಳಲ್ಲಿ ಒಂದು ಸರಿಯಾದ ಉತ್ತರ ಆಗಿರುತ್ತೆ, ಅದನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ದ ಮೀಡಿಯಮ್ ಆಫ್ ಕ್ವಶನ್ ಪೇಪರ್ ಇನ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಎಕ್ಸೆಪ್ಟ್ ಫ್ರಮ್ ದೋಸ್ ಕ್ವಶನ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಹಿಂದಿ ಮತ್ತು ಇಂಗ್ಲೀಷಲ್ಲಿ ಎರಡು ಕೂಡ ಪ್ರಶ್ನೆಗಳಿರ್ತವೆ. ಕೆಲವೊಂದು ಕ್ವಶನ್ಸ್ನ ಇಂಗ್ಲೀಷಲ್ಲೇ ಕೇಳಬೇಕಾಗುತ್ತೆ, ಅದನ್ನು ಇಂಗ್ಲೀಷಲ್ಲೇ ಇರುತ್ತೆ. ಯಾಕಂದರೆ ಟ್ರಾನ್ಸ್ಲೇಟ್ ಯಾವುದೇ ಇರ್ಬೋದು ಅಥವಾ ಆ ಪದಗಳು ಯಾವುದಾದ್ರು ಇರ್ಬೋದು, ಅದನ್ನು ಇಂಗ್ಲೀಷಲ್ಲೇ ಕೇಳ್ತಾರೆ. ದೇರ್ ವಿಲ್ ಬಿ ಪೆನಾಲ್ಟಿ ಫಾರ್ ರಾಂಗ್ ಆನ್ಸರ್ ಅಂತ ಕೊಟ್ಟಿದ್ದಾರೆ. ನೆಗೆಟಿವ್ ಮಾರ್ಕಿಂಗ್ ಇದೆ ನೆನಪಿಲ್ಲಿ. ಪೆನಾಲ್ಟಿ ಫಾರ್ ರಾಂಗ್ ಆನ್ಸರ್ ಕೊಟ್ಟಿದ್ದಾರೆ. ನೆಗೆಟಿವ್ ವ್ಯಾಲ್ಯೂಷನ್ ಕೂಡ ಇದೆ. ನಾವು ಕರೆಕ್ಟಾಗಿ ಆ ಉತ್ತರನ ಬರೀಬೇಕಾಗುತ್ತೆ. ದ ಸಿಲೆಬಸ್ ಆಫ್ ಟೆಸ್ಟ್ ಬ್ರಾಡ್ಲಿ ಕಂಪ್ರೈಸ್ ಆಫ್ ಫಾಲೋಯಿಂಗ್ ಟಾಪಿಕ್ಸ್: ಇಂಗ್ಲೀಷ್ ಲ್ಯಾಂಗ್ವೇಜ್, ಜನರಲ್ ಅವೇರ್ನೆಸ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ರೀಸನಿಂಗ್ ಆ್ಯಂಡ್ ಕಂಪ್ಯೂಟರ್ ಆಪ್ಟಿಟ್ಯೂಡ್ ಅಂತೇಳಿ ಎಲ್ಲ ಎಕ್ಸಾಮ್ ಇರೋಂಗೆ ಇದು ಕೂಡ ಸಿಲೆಬಸ್ ಇದೆ, ಕೂಡ ನೋಡ್ತಾ ಬರೋಗುತ್ತೆ. ವೆಯ್ಟೇಜ್ ಅಂತೇಳಿ ಕೊಟ್ಟಿದ್ದಾರೆ. 300 marks ವಿಲ್ ಬಿ ಅಕಾರ್ಡೆಡ್ ಫಾರ್ ದ ರಿಕ್ರೂಟ್ಮೆಂಟ್ ಟೆಸ್ಟ್. ಅಂದರೆ 300 ಮಾರ್ಕ್ಸಿಗೆ ಎಕ್ಸಾಮ್ ನಡೆಯುತ್ತೆ ಅಂತೇಳಿ ಕೂಡ ಕೊಟ್ಟಿದ್ದಾರೆ. ಆ 300 ಮಾರ್ಕ್ಸಿಗೆ ಕೂಡ ಎಕ್ಸಾಮ್ ನಡೆಯುತ್ತೆ. ಅದಾದಮೇಲೆ ಸ್ಕಿಲ್ ಟೆಸ್ಟ್ ಮ್ಯಾಂಡೇಟರಿ ಅಂತೇಳಿ ಕೊಟ್ಟಿದ್ದಾರೆ. ಸ್ಕಿಲ್ ಟೆಸ್ಟ್ ಕಂಪಲ್ಸರಿ ಇರುತ್ತೆ.
ಇನ್ ದ ಆನ್ಲೈನ್ ಅಪ್ಲಿಕೇಶನ್ ಕ್ಯಾಂಡಿಡೇಟ್ ಹ್ಯಾವ್ ಇಂಡಿಕೇಟ್ ದ ಲ್ಯಾಂಗ್ವೇಜ್ ಫಾರ್ ದ ಪರ್ಪಸ್ ಆಫ್ ಸ್ಟೆನೋಗ್ರಫಿ ಅಂತೇಳಿ. ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೀವು ಸ್ಟೆನೋಗ್ರಫಿಯಲ್ಲಿ ಯಾವ ಸಬ್ಜೆಕ್ಟ್ ಯಾವ ಲ್ಯಾಂಗ್ವೇಜ್ ತಗೋತೀವಿ ಅಂತ ಕೊಡಬೇಕು. ಅಂದರೆ ಹಿಂದಿ ಆರ್ ಇಂಗ್ಲೀಷ್ ಇರುತ್ತೆ, ಅದರಲ್ಲಿ ಯಾವುದಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಇವೆಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ದ ರಿಕ್ರೂಟ್ಮೆಂಟ್ ಟೆಸ್ಟ್ ವಿಲ್ ಬಿ ಕಂಡಕ್ಟೆಡ್ ಅಕ್ರಾಸ್ ಆಫ್ ಫಾಲೋಯಿಂಗ್ ಸೆಂಟರ್. ಅಂದರೆ ಎಕ್ಸಾಮ್ ಸೆಂಟ್ರಲ್ ಎಲ್ಲಿ ಅಂತ ಕೊಟ್ಟಿದ್ದಾರೆ, ದೇಶದ ಬೇರೆ ಬೇರೆ ಭಾಗದಲ್ಲಿದೆ. ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಇದೆ, ಅದೇ ಥರ ಮೈಸೂರು ಕೂಡ ಸೆಂಟರ್ ಇದೆ. ಈ ಎರಡು ಸೆಂಟ್ರನ್ನ ನಾವು ನೋಡ್ಕೋಬೇಕಾಗುತ್ತೆ. ಆ ಎರಡು ಸೆಂಟ್ರ್ ಕರ್ನಾಟಕದಲ್ಲಿ ಇರುವಂಥದ್ದು. ದೇಶದ ಬೇರೆ ಬೇರೆ ಭಾಗದಲ್ಲಿ 80ಕ್ಕಿಂತಲೂ ಕೂಡ 80 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯುತ್ತೆ. ದ ಡೇಟ್ ಆಫ್ ರಿಕ್ರೂಟ್ಮೆಂಟ್ ಟೆಸ್ಟ್ ಇಸ್ 7/7/2024. ಜುಲೈ 7ಕ್ಕೆ ರಿಕ್ರೂಟ್ಮೆಂಟ್ ಟೆಸ್ಟ್ ನಡೆಯುತ್ತೆ. ಅದು ಕೂಡ ಇಂಪಾರ್ಟೆಂಟ್ ಆಗಿದೆ. ಅಪ್ಲಿಕೇಶನ್ ಹಾಕಿದ್ಮೇಲೆ ನೀವು ಎಕ್ಸಾಮ್ಗೋಸ್ಕರ ಪ್ರಿಪೇರ್ ಆಗೋದಕ್ಕೆ ಟೈಮನ್ನು ಪ್ಲಾನ್ ಮಾಡ್ಕೊಳೋದಕ್ಕೆ ಈ ಡೇಟನ್ನು ಕೂಡ ಕೊಟ್ಟಿದ್ದಾರೆ. ಜುಲೈ 7ಕ್ಕೆ ಟೆಸ್ಟ್ ನಡೆಯುತ್ತೆ, ಅಂದರೆ ಈ ಕಾಂಪಿಟೇಟಿವ್ ಎಕ್ಸಾಮ್ ನಡೆಯುತ್ತೆ. ನೀವು ಅಪ್ಲಿಕೇಶನ್ ಹಾಕಿ ಓದ್ಕೊಳ್ಳೋದು ಒಳ್ಳೆಯದಾಗುತ್ತೆ. ಓಕೆ, ಇಷ್ಟೆಲ್ಲ ಮಾಹಿತಿ ಇದೆ. ನಮಗೆ ಮತ್ತೆ ಬೇಕಾಗಿದೆ ಅಂತ ಅಂದ್ಕೊಂಡ್ರೆ ಎಕ್ಸಾಮಿನೇಷನ್ ಫೀಸ್ ಅಂತ ಅಂದ್ಕೊಂಡ್ರೆ ಎಕ್ಸಾಮಿನೇಷನ್ ಫೀಸ್ ಎಷ್ಟು ಅಂತ ನೋಡ್ಕೋಬೇಕಾಗುತ್ತೆ. ಎಲ್ಲ ಪೋಸ್ಟಿಗೆ ಇದಕ್ಕೂ ಕೂಡ ತುಂಬ ಕಡಿಮೆ ಎಕ್ಸಾಮಿನೇಷನ್ ಫೀಸ್ ಇದೆ. ಇದನ್ನು ಕೂಡ ನೋಡ್ತಾ ಹೋಗೋದಾಗುತ್ತೆ. ನಮಗೆಲ್ಲ ಗೊತ್ತಿದೆ KPSCಲಿ ಫೀಸು ಅಂದರೆ UPSCಲಿ ಫೀಸ್ ತುಂಬ ಕಡಿಮೆ ಇದೆ. ಫೀಸ್ ಎಷ್ಟು ಅಂದರೆ ನೋಡ್ತಾ ಹೋದರೆ ಇಲ್ಲಿ ನಮಗೆ ಗೊತ್ತಾಗ್ತದೆ. ಇಲ್ಲಿ ನಾವು ಹೈಲೈಟ್ ಮಾಡ್ತಾ ಇದ್ದೀವಿ ಫೀಸು ₹25 ಅಂತೇಳಿ. ಒಂದು ₹25 ಫೀಸ್ ಕಟ್ಟಿದ್ರೆ ಸಾಕು, ನೀವು ಈ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಎಕ್ಸಾಮ್ ಬರೆಯೋದಕ್ಕೆ ಎಲಿಜಿಬಲ್ ಇರ್ತೀರ. ಅದರಲ್ಲಿ ಕೆಲವರಿಗೆ ಎಕ್ಸಾಮ್ಷನ್ ಕೂಡ ಇದೆ ಫೀಸಲ್ಲಿ. ಫಿಮೇಲ್ ಕ್ಯಾಂಡಿಡೇಟಿಗೆ, SC STರಿಗೆ, ಅದೇ ಥರ PWDಗೆ ಕೂಡ ಎಕ್ಸಾಮಿನೇಷನ್ ಫೀಸ್ ಯಾವುದೇ ಫೀಸ್ ಇಲ್ಲ. ₹25 ಫೀಸನ್ನು ಕೂಡ ಕಟ್ಟೋವಾಗಿಲ್ಲ. ಒಂದು ₹25 ಫೀಸ್ ಕಟ್ಟಿದ್ರೆ ಬೇರೆ ಕ್ಯಾಂಡಿಡೇಟ್ಗಳು ಎಕ್ಸಾಮನ್ನು ಬರೆಯೋದಕ್ಕೆ ಅರ್ಹರಿರ್ತೀರ. ಓಕೆ, ಇಷ್ಟೆಲ್ಲ ಮಾಹಿತಿ ಇದೆ. ಕೊನೆಯ ದಿನಾಂಕ ನೆನಪಲ್ಲಿ 27 ಲಾಸ್ಟ್ ಡೇಟು. ಈ ₹25 ಫೀಸನ್ನು ನೀವು ಆನ್ಲೈನ್ ಮೂಲಕನೇ ಪೇಮೆಂಟ್ ಮಾಡಬೇಕಾಗುತ್ತೆ. ಪೇಮೆಂಟ್ ಮಾಡಿ ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕಾಗುತ್ತೆ. ಅಪ್ಲಿಕೇಶನ್ನ ಆದಷ್ಟು ಬೇಗ ಹಾಕಿ. ಕೊನೆಯ ದಿನಾಂಕದವರೆಗೂ ಕಾಯ್ದೇನೆ, ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ. ಒಂದು ಒಳ್ಳೆ ಪೋಸ್ಟ್, ಪರ್ಸನಲ್ ಅಸಿಸ್ಟೆಂಟ್ ಪೋಸ್ಟ್ ನಿಮ್ಮದಾಗಲಿ ಅಂತ ಆಶಿಸ್ತಾ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್.